ಹಲೋ ಫ್ರೆಂಡ್ಸ್, ಹೇಗಿದ್ದೀರಲ್ಲ? ಚೆನ್ನಾಗಿದ್ದೀರಾ? ಸೊ ಇವತ್ತು ನಾವು ಡಿಸ್ಕಸ್ ಮಾಡ್ತಿರೋದು ಟಾಪರ್ ಆನ್ಸರ್ ಶೀಟ್. ಸೊ ಹೇಗೆ ಬರೆದಿದ್ದಾರೆ, ಹೇಗೆ ಬರಿಬೇಕು ನೀವು, ಸೊ ಯಾವ ರೀತಿ ಅನ್ನೋದನ್ನ ನೋಡ್ತಾ ಹೋಗೋಣ ಕೆಮಿಸ್ಟ್ರಿ. ಓಕೆನಾ? ಸೊ ಫಸ್ಟು ನೀವು ಏನಿದೆ ಇದು ವೆರಿ ಇಂಪಾರ್ಟೆಂಟು ಪೇಜು. ಯಾಕಂದರೆ ಇದೇ ವೆರಿ ಇಂಪಾರ್ಟೆಂಟ್. ನೀವು ಕರೆಕ್ಟಾಗಿ ನಿಮ್ಮ ರಿಜಿಸ್ಟರ್ ನಂಬರ್ ಇರಲಿ, ಡೇಟ್ ಆಗಿರಲಿ, ಎಷ್ಟು ಯೂಸ್ ಮಾಡಿದ್ದೀರಾ ಪೇಜಸ್ಸು, ಇನ್ವೆಸ್ಟಿಲೇಟರ್ ಸೈನು, ಇದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಓಕೆನಾ? ಸೊ ಫಸ್ಟು ಕರೆಕ್ಟಾಗಿ ನೀವು ಬರೀಬೇಕು. ಇಲ್ಲೇನಾದ್ರು ಚೂರು ಮಿಸ್ಟೇಕ್ ಆದ್ರೂ ಎಲ್ಲ ಬರೆದ್ರೂ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೋಸ್ಕರ ಇದು ವೆರಿ ಇಂಪಾರ್ಟೆಂಟ್. ಸೊ ಆನ್ಸರ್ ಬರೋಕ್ಕಿಂತ ಮುಂಚೆ ಇದು ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ನಾವು ನೋಡೋದಾದರೆ ಇಲ್ಲಿ ನೀವು ನೋಡ್ಬೋದು. ಸೊ ಜಸ್ಟ್ ಇವರೆಲ್ಲ ಹೆಂಗೆ ನೀವು ಮಾರ್ಕ್ಸ್ ಬರ್ದಿದ್ರಾ, ಹೆಂಗೆ ಬರ್ದಿದ್ರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಎಲ್ಲರೂ ಕೂಡ ಟಾಪರ್ಸೇ, ನೀವು ಎಲ್ಲರೂ ಟಾಪರ್ಸೇ, ಟೆನ್ಷನ್ ಮಾಡಬೇಡ್ರಿ. ಟಾಪರ್ ಶೀಟ್ ಆನ್ಸರ್ ಶೀಟ್ ಇಲ್ಲ, ಎಲ್ಲರೂ ಟಾಪರೇ. ಯಾಕಂದರೆ ನಿಮ್ಮ ಎಬಿಲಿಟಿ ತಕ್ಕಂತೆ, ನಿಮ್ಮ ಪ್ರಯತ್ನ ತಕ್ಕಂತೆ ನೀವು ಓದ್ತೀರಾ, ನೀವು ಬರೀತೀರಾ, ನಿಮ್ಮ ನಾಲೆಜ್ ಎಷ್ಟಿದೆ ನೀವು ಮಾಡ್ತೀರಾ. ಓಕೆನಾ? ಸೊ ಅದು ನಿಮ್ಗೆ ಬಿಟ್ಟಿರೋದು. ಸೊ ಒಬ್ಬೊಬ್ಬರ ಮೇಲೆ ಒಂದೊಂದು ಮೇಲೆ ಡಿಪೆಂಡ್ ಆಗುತ್ತೆ. ಅವ್ರವರಿಗೆ ಟಾಪರ್ಸ್. ಓಕೆನಾ? ನೀವು ನಿಮಗೆ ಟಾಪರ್ಸ್. ಓಕೆನಾ? ಈ ಆನ್ಸರ್ ಶೀಟ್ ಒಂದೇ ಅಂತಲ್ಲ, ನೀವು ನಿಮಗೆ ಟಾಪರ್ಸ್ ಆಗಿರ್ತೀರಾ. ಓಕೆ? ಸೊ ನೆಕ್ಸ್ಟ್ ನೀವು ನೋಡ್ಬೋದು, ಇವಾಗ ಇಲ್ಲಿಂದ ಸ್ಟಾರ್ಟ್ ಮಾಡ್ತಾ ಹೋಗೋಣ. ಪಾರ್ಟಿ. ಸೊ ಪಾರ್ಟಿಯಲ್ಲಿ ನೀವು ನೋಡ್ಬೋದು ಆನ್ಸರ್ನೆಲ್ಲ ನೀಟಾಗಿ ಬರೀಬೇಕು. ಒಂದು ವೆರಿ ಇಂಪಾರ್ಟೆಂಟ್ ಏನಂದರೆ, ಸೊ ಪಾರ್ಟಿಯಲ್ಲಿ ಎಷ್ಟಿದೆ ಕ್ಲೀನಾಗಿ ಅಷ್ಟೇ ಬರೀಬೇಕು. ಓಕೆನಾ? ಸೊ ಕ್ವಶನ್ ಇದು ನೋಡಿರಿ, ಫಸ್ಟ್ ಬರೀಬೇಕು, ಮೇನ್ ಹಾಕಬೇಕು. ಅದಾದಮೇಲೆ ನಂಬರ್ 1 ಕ್ವಶನ್ನು. ಅದಾದಮೇಲೆ ನಾವೇನು ಬರೀಬೇಕಂದ್ರೆ ಯಾವ ಆಪ್ಷನು ಕರೆಕ್ಟ್ ನೀಟಾಗಿ ಬರೀಬೇಕು. ಸೊ ಆಪ್ಷನಲ್ಲಿ ಒಂಚೂರು ಮಿಸ್ಟೇಕ್ ಆದ್ರೂ ಪ್ರಾಬ್ಲಮ್ ಆಗುತ್ತೆ. ನಾವು ಟಿಕ್ ಮಾಡಿರ್ಬೇಕಾದ್ರೂ ಪ್ರಾಬ್ಲಮ್ ಆಗ್ತವೆ, ಗೊತ್ತಾಗಲ್ಲ? ಸೊ ಅದೇ ರೀತಿ ನಾವಿಲ್ಲೂ ಕೂಡ ಆಪ್ಷನಲ್ಲಿ ಒಂದು ಸ್ವಲ್ಪ ಚೇಂಜಸ್ ಮಾಡಿದ್ರೂ ಪ್ರಾಬ್ಲಮ್ ಆಗುತ್ತೆ. ನೋಟ್ ಮಾಡ್ಕೊಂಡಿರಿ, ವೆರಿ ಇಂಪಾರ್ಟೆಂಟ್. ಸೊ ಒಂದು ಸ್ವಲ್ಪ ಪೇಷನ್ಸ್ ಇರಬೇಕು. ಓಕೆನಾ? ಸೊ ಬರೀಬೇಕಾದ್ರೆ ಒಂದು ಸ್ವಲ್ಪ ನೋಡಿ, ಸೊ ಕರೆಕ್ಟಾಗಿ ಆನ್ಸರ್ನ ಚೆಕ್ ಮಾಡಿ, 1-2 ಸಲ ಆನ್ಸರ್ನ ಚೆಕ್ ಮಾಡಿ ಆಮೇಲೆ ಬರೀರಿ. ಸೊ ಬರೆದು ಗೀಚ್ ಹಾಕೋದು ಬದಲಿಗೆ ಸೊ 1-2 ಸೆಕೆಂಡ್, 10 ಸೆಕೆಂಡ್ ಆರಾಮಾಗಿ ಥಿಂಕ್ ಮಾಡಿ, ಕೂಲಾಗಿ, ಯಾವುದೇ ರೀತಿಯ ಪ್ರಾಬ್ಲಮ್ ಇಲ್ದೈತಿ ಸಾಲ್ವ್ ಮಾಡಿ. ಓಕೆನಾ? ಸಾಲ್ವ್ ಮಾಡಿ ನೀಟಾಗಿ ಬರೀರಿ. ಓಕೆ, ಡನ್. ಸೊ ಇದು ನಾರ್ಮಲಿ ನೀವು ನೋಡ್ಬೋದು, ಒಂದು 10-12 ಬರೆದಿದ್ದಾರೆ. ನೀವು ಒಂದು 10 ಬರೆದ್ರೂ ಸಾಕು. ನೆಕ್ಸ್ಟ್ ಇನ್ನೊಂದು ಪೇಜಿಗೆ ಬರೀರಿ. ಓಕೆನಾ? ಸೊ ನೋ ಪ್ರಾಬ್ಲಮ್. ಇಲ್ಲಿ ನಿಮ್ಮ ಮಾರ್ಕ್ಸ್ ಎಲ್ಲ ಹಾಕಿದ್ದಾರೆ. ಸೊ ಇಲ್ಲಿ ನಾವು ನೋಡೋದಾದ್ರೂ ಓಕೆ, ಡೈಕ್ಲೋರೋ ಬೆನ್ಸಿನ್, ಇನ್ನೇ ಹೇಳಿದ್ದೆ, ಇವು ಟ್ರೈಗೋನಲ್ ಬೈಪಿರಾಮಿಡಲ್, ಕಾರ್ಬನ್ ಬ್ಲ್ಯಾಕ್, ಬ್ರೋಮೋಬ್ಯೂಟನಾಲ್, sp3 ಇನ್ವರ್ಷನ್ ಆಫ್ ಗೇನ್ ಶುಗರ್, ಸುಕ್ರೋಸು. ಓಕೆನಾ? ಸೊ ಎಲ್ಲ ಇದ್ದಾವೆ. ನೆಕ್ಸ್ಟು ಇಲ್ಲಿ ಕ್ಯಾಟಲಿಸ್ಟ್ ಪ್ರೊವೈಡ್ಸ್. ಓಕೆ, ನಾನು ಇನ್ನೂ ಆನ್ಸರ್ ಶೀಟಿಗೆ ಹೋಗ್ತಾ ಇದ್ದೀನಿ. ಓಕೆ, ನೋ ಪ್ರಾಬ್ಲಮ್. ಜಸ್ಟ್ ನೀವು ನೋಡಿರಿ, ಇವಾಗ 13, 14, 15 ಆಯಿತು. ಸೊ ನೀವು 13, 14, 15ನ ನೆಕ್ಸ್ಟ್ ನೀವು ಬೇಕಾದರೆ 10ರಿಂದ 11ರಿಂದ ನೆಕ್ಸ್ಟ್ ಇನ್ನೊಂದು ಪೇಜಿಗೆ ಬರೆದು ಅದ್ರ ಕೆಳಗೆ ಇನ್ನೊಂದು 5 ಬರಿಬೋದು. ಓಕೆನಾ? ಸೊ ನೀಟಾಗಿ ಬರೀಬೇಕು. ಮತ್ತೆ ಇವಾಗ ಸೆಕೆಂಡ್ ಮೇನಿಗೆ ಬಂದಾಗ ಸೆಕೆಂಡ್ ಮೇನು ನೀಟಾಗಿ ಬರೀಬೇಕು. ಓಕೆನಾ? ಸೊ ಬರೀಬೇಕಾದ್ರೆ ಇದು ಫಿಲ್ ಇನ್ ದ ಬ್ಲ್ಯಾಂಕ್ಸು ನೀಟಾಗಿ ಕರೆಕ್ಟಾಗಿ ಬರೀಬೇಕು. ಒಂದೊಂದು ಆಪ್ಷನ್ ಹೆಚ್ಚು ಕಡಿಮೆ ಆದ್ರೂ ಮಾರ್ಕ್ಸ್ ಹೋಗ್ತವೆ. ನೆಕ್ಸ್ಟ್ ನೀವು ನೋಡ್ಬೋದು, ಸೊ 20 ಕ್ವಶನ್ಸು ನೀವು ಆರಾಮಾಗಿ ಮಾಡ್ತೀರಾ, MCQs. ಓಕೆನಾ? ನೆಕ್ಸ್ಟ್ ಇರೋದು ಪಾರ್ಟ್ ಬಿ. ಸೊ ಪಾರ್ಟ್ ಬಿ ಹೋದಾಗ ನೀವು ನೋಡ್ಬೋದು, ಸೊ ನಾವು ಅಟೆಂಡ್ ಮಾಡಬೇಕಾಗಿರೋದು 3. ಇವರು ಅಟೆಂಡ್ ಮಾಡಿದ್ದಾರೆ. ಓಕೆನಾ? ಸೊ ನಾರ್ಮಲಿ ನೀವು ನೋಡೋದಾದ್ರೂ ನೀಟಾಗಿ ಎಲ್ಲದೂ ಬರೆದಿದ್ದಾರೆ. ಸೊ ಇವಾಗ ನೇಮ್ಡ್ ರಿಯಾಕ್ಷನ್ ಕೇಳಿದ್ದಾರೆ ಇಲ್ಲಿ. ಸೊ ನೇಮ್ಡ್ ರಿಯಾಕ್ಷನ್ ಕೇಳಿದಾಗ ಏನು ಕೇಳಿದ್ದಾರೆ ನೀಟಾಗಿ ಬರೀಬೇಕು. ಓಕೆನಾ? ಸೊ 2 ಮಾರ್ಕ್ಸ್ ಅಂದಾಗ 2 ಮಾರ್ಕ್ಸಿಗೆ ಎಷ್ಟು ನೆಸೆಸಿಟಿ ಇದೆಯೋ ಅಷ್ಟು ಬರೆದ್ರೆ ಸಾಕು, ಜಾಸ್ತಿ ಬರೀಬೇಕಂತನೂ ಇಲ್ಲ. ಸೊ ಏನು ಕೇಳಿದ್ದಾರೆ ಅವರು, ಮೇ ಬಿ ಯಾವುದಿದು ಫಿಕ್ಸಿಂಗ್ ರಿಯಾಕ್ಷನ್ ಕೇಳಿದ್ದಾರೆ ಇಲ್ಲಿ, ಗಲ್. ಓಕೆನಾ? ಸೊ ಅದಕ್ಕೋಸ್ಕರ ನಮ್ಗೆ ಏನಾಗುತ್ತೆ ಅಂದರೆ, ಎಷ್ಟು ಕೇಳಿದ್ದಾರೆ ಅಂದರೆ ಅಷ್ಟನ್ನೇ ಬರೀಬೇಕು. ಸೊ ಅಷ್ಟಕ್ಕೊಂದು ನಾರ್ಮಲ್ ಒಂದು ಎಕ್ಸಾಂಪಲ್ ಕೊಟ್ಬಿಟ್ರೆ ಸಾಕು, ಸಿಂಪಲ್. ನೆಕ್ಸ್ಟ್ ನೀವು ನೋಡ್ಬೋದು ಇಲ್ಲಿ, ಸೊ ಈ ಫಾರ್ಮುಲಾಸ್ ನಮಗೇನಾಗುತ್ತೆ, ಫಿಸಿಕಲ್ ಕೆಮಿಸ್ಟ್ರಿಲಿ ಕರೆಕ್ಟಾಗಿ ನೋಡ್ಕೊಂಡು ಹೋಗ್ಬೇಕು. ಕರೆಕ್ಟ್ ಟರ್ಮ್ಸ್ಗಳನ್ನ ಕರೆಕ್ಟಾಗಿ ಬರೆದ್ಬಿಟ್ರೆ ನೀವು ಅವನ್ನೆಲ್ಲ ಡೆಫಿನೇಷನ್ ನೋಡೋಕೆ ಹೋಗಲ್ಲ, ಯಾಕಂದರೆ ಅಷ್ಟೊಂದು ಟೈಮು ಇರಲ್ಲ. ಓಕೆನಾ? ಸೊ ನೋಡ್ತಾರೆ ನೀವು, ಹಂಗಂತೇಳಿ ನೆಗ್ಲಿಜೆನ್ಸಿ ಮಾಡಿ ಏನೇನೋ ಬರೀಬಿಟ್ರೆ ಮತ್ತೆ ಸರ್ ಹೇಳಿದ್ರು ಅಂತ ಇದು ಅದೇದು ಅಂತ. ಓಕೆನಾ? ನೀಟಾಗಿ ಬರೀಬೇಕು. ಬಟ್ ಸೊ ನಾವು ಏನು ಕೆಮಿಸ್ಟ್ರಿಲಿ ಹಿಟ್ ಮಾಡೋದು ಡೈರೆಕ್ಟ್ ಏನು, ಒಂದು ಫಾರ್ಮುಲಾಸು, ಇನ್ನೊಂದು ರಿಯಾಕ್ಷನ್ಸು. ಓಕೆನಾ? ಸೊ ಅದರಲ್ಲೇ ಗೊತ್ತಾಗುತ್ತೆ ಬರುತ್ತಾ ಇಲ್ಲ ಅನ್ನೋದು. ಓಕೆನಾ? ನೆಕ್ಸ್ಟ್ ಇರೋದು ಇವಾಗ 23, ಸೊ 24 ಎಕ್ಸ್ಟ್ರಾ ಕ್ವಶನ್ಸ್ಗಳನ್ನು ಬರೆದಿದ್ದಾರೆ. ಸೊ ಎಕ್ಸ್ಟ್ರಾ ಕ್ವಶನ್ಸ್ಗಳನ್ನು ಬರೆಯೋದು ನಾವು ಹೇಳ್ತೀನಿ. ಇವಾಗ 5 ಕ್ವಶನ್ ಇದ್ದಾವೆ ಅಂದರೆ ನೀವು 5 ಕ್ವಶನಲ್ಲಿ 5 ಕ್ವಶನ್ ಬರೆಯೋ ಬದಲಿಗೆ 3 ಕ್ವಶನ್ನು ನಿಮಗೆ ಪಕ್ಕ ಇರೋವನ್ನ ಫಸ್ಟ್ ಬರೀರಿ. ಸೊ ಪಕ್ಕ ಇರೋ 100% ಇರೋದು. ಯಾಕೆ ನೀವು ಡೌಟ್ ಮಾಡಿ ಇನ್ನೊಂದು 2 ಬರೆದು ಟೈಮ್ ವೇಸ್ಟ್ ಮಾಡ್ತೀರಾ? ಸೊ ಅದ್ರ ಬದಲಿಗೆ ಬರೆದಿರೋ ಕ್ವಶನ್ಸ್ಗಳನ್ನೇ ಇನ್ನೊಂದು 2 ಸಲ ಚೆಕ್ ಮಾಡಿರಿ. ಇನ್ನೊಂದು ಬರೆಯೋಕ್ಕಿಂತ ಮುಂಚೆ ಇನ್ನೊಂದು 2 ಸಲ ಥಿಂಕ್ ಮಾಡಿರಿ. ಸೊ 5 ಕ್ವಶನ್ನ ಬರೆದು ಟೈಮ್ ಇದು ಮಾಡೋದು ಬದಲಿಗೆ ಆ ಬರೆಯೋಕ್ಕಿಂತ ಮುಂಚೆ ಯಾವ ಕ್ವಶನ್ನ ಸೆಲೆಕ್ಟ್ ಮಾಡಬೇಕು, ಸೊ ನೆಕ್ಸ್ಟು ಈ ಕ್ವಶನ್ನ ಸೆಲೆಕ್ಟ್ ಮಾಡಿದಾಗ ಈ ಕ್ವಶನ್ ನಾನು ಡೀಟೇಲಾಗಿ ಬರಿಬೋದಾ, ಸೊ ಎಷ್ಟು ಜಾಗದಲ್ಲಿ ನಾನು ಇದನ್ನ ಫಿನಿಶ್ ಮಾಡ್ತೀನಿ ಅನ್ನೋದನ್ನ ನೋಟ್ ಮಾಡ್ಕೊಂಡಿರಿ. ಸೊ ಹಾಗೇನಾರು ಇದ್ದರೆ ನೀವು ಒಂದೇ ಪೇಜಲ್ಲಿ 3 ಕ್ವಶನ್ಸ್ಗಳನ್ನ ಸಾಲ್ವ್ ಮಾಡಿಬಿಡ್ರಿ. ಯಾವಾಗ ಎಟ್ ದ ಎಂಡ್ ನಿಮಗೆ ಟೈಮ್ ಇರುತ್ತಲ್ಲ ಅವಾಗ ಮತ್ತೆ ಎಕ್ಸ್ಟ್ರಾ ಕ್ವಶನ್ಸ್ಗಳನ್ನ ಬರಿತಾ ಬರ್ರಿ. ಸೊ ಅದಕ್ಕೋಸ್ಕರ ಸೆಲೆಕ್ಟ್ ಮಾಡೋದು ವೆರಿ ಇಂಪಾರ್ಟೆಂಟ್, ಕ್ವಶನ್ಗಳಿಗೆ ಆನ್ಸರ್ಗಳನ್ನ. ಓಕೆನಾ? ಸೊ ಅದು
ಇಲ್ಲಾಂದರೆ ನೀವು ಬರಿತೀರಂದರೆ ನೋ ಪ್ರಾಬ್ಲಮ್, ಬಟ್ ನಿಮಗೆ ಟೈಮ್ ಮ್ಯಾನೇಜ್ಮೆಂಟ್ ಇಸ್ ವೆರಿ ಇಂಪಾರ್ಟೆಂಟ್. ಟೈಮ್ ಮ್ಯಾನೇಜ್ಮೆಂಟ್ ಇಸ್ ವೆರಿ ಇಂಪಾರ್ಟೆಂಟ್. ನೀವು ನೋಡ್ಬೋದು ನೆಕ್ಸ್ಟು ಇಲ್ಲಿ ಎಕ್ಸ್ಟ್ರಾ ಕ್ವಶನ್ಸ್ಗಳನ್ನು ಆ್ಯಡ್ ಮಾಡಿದ್ದಾರೆ. ಓಕೆನಾ. ನೆಕ್ಸ್ಟ್ ನೀವು ನೋಡ್ಬೋದು ಪಾರ್ಟ್ ಸಿ. ಸೊ ಪಾರ್ಟ್ ಸಿ ಇಲ್ಲಿ ನೋಡಿರಿ ಈ ರೀತಿ ಮೋಸ್ಟ್ಲಿ ನೀವು ಅದಕ್ಕೆ ಹೇಳೋದು ನೋಡ್ಬೇಕು ನಿಮ್ಗೆ ಎಷ್ಟು ಜಾಗದಲ್ಲಿ ನಾನು ಬರಿತೀನಿ ಅಂತ. ಸೊ ಒಂದು ಅರ್ಧ ಒಂದು ಆ ಕಡೆ ನೀಟಾಗಿದೆ, ಬಟ್ ಆದ್ರೂ ಒಂದೇ ಕಡೆ ಆನ್ಸರ್ಸ್ ಬರೋ ಥರ ಇನ್ವಿಜಿಲೇಟ್ರಿಗೆ ಒಂದು ಸ್ವಲ್ಪ ಈಸಿ ಆಗೋ ಥರ ನೀವು ಆನ್ಸರ್ಗಳನ್ನು ಬರೀರಿ. ಓಕೆನಾ. ಸೊ ನೆಕ್ಸ್ಟ್ ನೀವು ನೋಡ್ಬೋದು. ಓಕೆ, ಇಲ್ಲೆಲ್ಲ ನೋಡಿದ್ರೆ ಪಾರ್ಟ್ ಸಿ ವಿಡಿಯೋ ಮಾಡಿದ್ದೀನಿ, ನೀವು ಹೋಗಿ ಚೆಕ್ ಮಾಡಬೇಕು. ಓಕೆನಾ. ಸೊ ಇವೆಲ್ಲ ರಿಯಾಕ್ಷನ್ಗಳಿರ್ತವೆ, ಇದೇ ರಿಯಾಕ್ಷನ್ಗಳಿರ್ತವೆ, ವರ್ಣಿಸ್ತೀರಿ ಇವೆ. ನೆಕ್ಸ್ಟು ಇಲ್ಲಿ ನೀವು ನೋಡ್ಬೋದು. ನೆಕ್ಸ್ಟ್ ಮತ್ತೆ ಕ್ವಶನ್ಸ್ಗಳನ್ನು ಇವಾಗ ಎಕ್ಸ್ಟ್ರಾ ಕ್ವಶನ್ಸ್ ಬರಬೇಕಾದ್ರೆ ವೆರಿ ಕೇರ್ಫುಲ್ ಆಗಿರಬೇಕು. ಸೊ ಪಕ್ಕ ಕ್ವಶನ್ಸ್ಗಳನ್ನು ಬರೀರಿ. ಸೊ ನಿಮ್ದು ಆರಾಮಾಗಿ ಬೇಗ ಮುಗ್ದೋಗತ್ತೆ. ಬಟ್ ಏನಂದರೆ ಲಾಸ್ಟಿಗೆ ಟೈಮ್ ಇರುತ್ತಲ್ಲ, ಸೊ 2 ಸಲ ಚೆಕ್ ಮಾಡಿ ಅದಾದಮೇಲೆ ಮತ್ತೆ ಎಕ್ಸ್ಟ್ರಾ ಕ್ವಶನ್ಸ್ಗಳನ್ನು ಬರೆಯೋಕ್ಕೆ ಸ್ಟಾರ್ಟ್ ಮಾಡಿರಿ. ಓಕೆನಾ. ಸೊ ನೆಕ್ಸ್ಟ್ ನೀವು ನೋಡ್ಬೋದು ಮತ್ತು ಅವರು ಸಿಕ್ಕಾಪಟ್ಟೆ ಕ್ವಶನ್ಸ್ಗಳನ್ನು ಬರೆದಿದ್ದಾರೆ, ಎಲ್ಲ ಬರೆದಿದ್ದಾರೆ. ಓಕೆನಾ. ನೆಕ್ಸ್ಟ್ ನಮ್ಮ ಫಿಸಿಕಲ್ ಕೆಮಿಸ್ಟ್ರಿ ಬಂದಾಗ ನೋಡಿರಿ, ಸೊ ಈ ರೀತಿ ಅರ್ಧ ಇರೋ ಬದಲಿಗೆ ಸೊ ಅದು ನೆಕ್ಸ್ಟ್ ಪಾರ್ಟಿಗೆ ತೊಗೊಂಡೋಗ್ರಿ. ಒಂದು ಸ್ವಲ್ಪ ಗ್ಯಾಪ್ ಉಳಿತು ಅಂತ ನೋ ಪ್ರಾಬ್ಲಮ್. ಓಕೆನಾ. ಸೊ ನೆಕ್ಸ್ಟ್ ಪೇಜಿಗೆ ಹೋಗಿ ನೀಟಾಗಿ ಒಂದೊಂದು ರಿಯಾಕ್ಷನ್ ಇವಾಗ ಇದು ಕೊಟ್ಟರೆ ಕರೆಕ್ಟಾಗಿ ಒಂದು ಪೇಜಿಗೆ ಕರೆಕ್ಟಾಗಿ ನೀಟಾಗಿ ಬರೀರಿ. ಓಕೆನಾ. ಸೊ ಈ ಡಿರೈವೇಷನ್ ಕೊಟ್ಟಾಗ ನೆಕ್ಸ್ಟು ಇಲ್ಲಿ ನೀವು ನೋಡ್ಬೋದು ಡಯಾಗ್ರಾಮ್ನೆಲ್ಲ, ಸೊ ಎಲೆಕ್ಟ್ರೋಡ್ಸ್ಗಳ ಡಯಾಗ್ರಾಮ್ಗೆಲ್ಲ ನೀಟಾಗಿ ಬರೆಯೋಕ್ಕೆ ಟ್ರೈ ಮಾಡಿ. ಓಕೆನಾ. ನೆಕ್ಸ್ಟ್ ಇರೋದು ನಮ್ಗೆ ಇವಾಗ ಇಲ್ಲಿ ಸೊ ಇಲ್ಲಿ ನಮ್ಗೇನಾಗತ್ತೆ ಅಂದರೆ ನೋಡಿರಿ ಇವಾಗ ಒಂದು ಲೈನು ಈ ಕಡೆ, ಸೊ ನೀವು ಟೈಮ್ ನಿಮ್ಗೆ ಗೊತ್ತಾಗಬೇಕು. ಸೊ ಈ ಜಾಗದಲ್ಲಿ ನಾನು ಇಷ್ಟನ್ನು ಬರಿತೀನಿ ಸಿಂಪಲ್ಲಾಗಿ. ಓಕೆನಾ. ಸೊ ನೆಕ್ಸ್ಟು ಪಾರ್ಟ್ ಡಿ ಅನ್ನೋದಾಗ ಇನ್ನೊಂದು ಪೇಜ್ ಸ್ಟಾರ್ಟ್ ಮಾಡಿದ್ರೆ ಒಳ್ಳೆಯದು. ಬಟ್ ನೀವು ನೋಡಬೇಕು ಇವಾಗ ಅರ್ಧ ಮುಕ್ಕಾಲು ಜಾಗ ಇಟ್ಟು ಮತ್ತು ನಾನು ನೆಕ್ಸ್ಟ್ ಪಾರ್ಟಲ್ಲಿ ಮಾಡ್ತೀನಿ ಅಂದರೆ ಆಗಲ್ಲ. ಅದಕ್ಕೋಸ್ಕರ ಕರೆಕ್ಟಾಗಿ ಸ್ಪೇಸ್ ಉಳಿದು ಕರೆಕ್ಟಾಗಿ ಒಂದು ಕಡೆ ಮಾಡೋಕ್ಕೆ ಟ್ರೈ ಮಾಡಬೇಕು. ಓಕೆನಾ. ಸೊ ಇವಾಗ ಇಲ್ಲಿ ಅರ್ಧ ಆಗಿದೆ. ನೆಕ್ಸ್ಟ್ ನೀವು ನೋಡ್ಬೋದು. ಸೊ ಡೀಟೇಲಾಗಿ ಇವಾಗಲೂ ಇಲ್ಲೂ ಕರೆಕ್ಟಾಗಿ ಬರಿಬೇಕು, ನೀವು ಕರೆಕ್ಟಾಗಿ ಬರಿಬೇಕು. ಸೊ ಇದನ್ನೆಲ್ಲ ಏನಾಗತ್ತಂದರೆ ಒಂದು ವೆರಿ ಇಂಪಾರ್ಟೆಂಟ್ ಪಾಯಿಂಟು. ಸೊ ಕೆಮಿಸ್ಟ್ರಿಲಿ ನಾವು ಬರಿಬೇಕಾದ್ರೆ ಒಂದು ಕರೆಕ್ಟಾಗಿ ನೋಡೋದು ಏನು ಅಂದರೆ ನಮ್ಗೆ ಬೇಕಾಗಿರೋ ಹೈಲೈಟೆಡ್ ಪಾಯಿಂಟು. ನೀವು ಎಷ್ಟು ಸ್ಟೋರಿ ಬರೆದಿದ್ರೆ ಅಂದ್ರೆ ಗೊತ್ತಾಗಲ್ಲ. ನಮ್ಗೆ ಇವಾಗ ಇವ್ರು ಕೇಳಿದ್ದಾರೆ ಮಿಥೈಲ್ ಆಲ್ಕೋಹಾಲು ಮತ್ತು ನಮ್ಗೇನಾಗತ್ತಂದರೆ ಮಿಥೈಲ್ ಕ್ಲೋರೈಡಿಂದ ಮೆಥನಾಲ್ ಕನ್ವರ್ಟ್ ಆಗಿದೆ. ಸೊ ಅದನ್ನ ನೀವು ಹೈಲೈಟ್ ಮಾಡಬೇಕು. ನೆಕ್ಸ್ಟ್ ಯಾವ ಆರ್ಡರ್ ಅನ್ನೋದನ್ನ ಹೈಲೈಟ್ ಮಾಡಬೇಕು. ಸೊ ಅವುಗಳನ್ನು ಮೇನಾಗಿ ಹೈಲೈಟ್ ಮಾಡೋದು ವೆರಿ ಇಂಪಾರ್ಟೆಂಟ್. ಸೊ ಅವುಗಳನ್ನು ಕರೆಕ್ಟಾಗಿ ಮಾಡಿದ್ರಿ ಅಂದರೆ ನೆಕ್ಸ್ಟು ನಿಮ್ಮ ಕ್ವಶನ್ ನೀವು ಸ್ಟೋರಿ ಬರೆದು ನೋಡೋಕ್ಕೋಗಲ್ಲ. ಸೊ ಒಂದು ಪ್ರಿಸೈಸ್ ಆಗಿರಬೇಕು, ಕರೆಕ್ಟ್ ಯಾವ ಪಾಯಿಂಟ್ ಬೇಕು ಅದಕ್ಕೆ ಹಿಟ್ ಮಾಡಬೇಕು. ಸೊ ಇದು ಕೆಮಿಸ್ಟ್ರಿ. ಓಕೆನಾ. ಲ್ಯಾಂಗ್ವೇಜ್ ಅಲ್ಲ, ನೀವು ಎಷ್ಟು ಬರೆದ್ರೂ ಇಲ್ಲ, ನಿಮ್ಗೆ ಎಷ್ಟು ಬೇಕೋ ಅಷ್ಟೇ ಬರೀಬೇಕು. ಆ ಪಾಯಿಂಟ್ಸ್ಗಳಿಗೆ ಹೈಲೈಟ್ ಮಾಡಬೇಕು, ಪ್ರಿಸೈಸ್ ಆಗಿರಬೇಕು, ಚೆನ್ನಾಗಿ ಬರೀಬೇಕು. ಓಕೆನಾ. ಸಿಂಪಲ್. ನೆಕ್ಸ್ಟ್ ನೀವು ನೋಡ್ಬೋದು ಇಲ್ಲಿ ಮತ್ತು SN1 SN2 ಎಲ್ಲ ಹಾಕವ್ರೆ. ನೆಕ್ಸ್ಟು ಇದೆ ರೇಟ್ ನೀಟಾಗಿ ಬರೀಬೇಕು. ಓಕೆನಾ. ಸೊ ಈ ರೀತಿ ಕರೆಕ್ಟ್ ಅವ್ರು ಚೆನ್ನಾಗಿ ಬರೆದಿದ್ದಾರೆ, ಸೂಪರಾಗಿ ಬರೆದಿದ್ದಾರೆ. ನಾನು ಅದ್ರ ಬಗ್ಗೆ ಹೇಳ್ತಿಲ್ಲ ನಿಮಗೆ, ನೀವು ಕರೆಕ್ಟಾಗಿ ಅಂದರೆ ಕರೆಕ್ಟ್ ಜಾಗ ಸಿಗೋಂಗೆ ಕರೆಕ್ಟಾಗಿ ಬರೀಬೇಕು. ಓಕೆನಾ. ನೆಕ್ಸ್ಟ್ ನಾನು ಹೇಳೋದಾದರೆ ಇಲ್ಲಿ ಸೊ ನೆಕ್ಸ್ಟು ಮತ್ತೆ ಓಕೆನಾ. ಸೊ 36 ಕ್ವಶನ್ನು ನೀವು ನೋಡಿರಿ ಮತ್ತೆ ಅಟೆಂಪ್ಟ್ ಮಾಡಿದ್ದಾರೆ. ಸೊ ಅಮೈಲೋ ಪೆಕ್ಟಿನು ಇವೆಲ್ಲ ನಾವು ಡಿಸ್ಕಸ್ ಮಾಡಿರೋದೆ. ಪಾರ್ಟ್ ಡಿ ಇವತ್ತು ಬೇರೆ ವೀಡಿಯೋ ಮಾಡಿದ್ದೀನಿ, ಹೋಗಿ ಚೆಕ್ ಮಾಡಿರಿ. ಓಕೆನಾ. ಸೊ ಎಲ್ಲ ಒಂದೇ ಕಡೆ ಇರೋಂಗೆ, ಸೊ ಒಂದೇ ಕಡೆ ಇರೋಂಗೆ ಒಂದು ಅರ್ಧ ಆ ಕಡೆ ಭಾಗದ ಬೇಡ, ಕರೆಕ್ಟಾಗಿ ಒಂದು ಕಡೆ ಇರೋಂಗೆ ನೋಡೋ ಈಸಿಯಾಗಿ ಅಲ್ಲೇ ಟಿಕ್ ಮಾಡೋ ಥರ ಆನ್ಸರ್ ಶೀಟ್ನ. ಅದಕ್ಕೆ ಗೆಸ್ ಮಾಡೋದು ವೆರಿ ಇಂಪಾರ್ಟೆಂಟು, ಎಷ್ಟು ನಾನು ಬರಿತೀನಿ ಅನ್ನೋದು ವೆರಿ ಇಂಪಾರ್ಟೆಂಟು, ಎಷ್ಟು ಟೈಮ್ನ ತೊಗೊತೀನಿ ಅನ್ನೋದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಓಕೆನಾ. ನೆಕ್ಸ್ಟ್ ಇರೋದು ಇವಾಗ ಇಲ್ಲಿ ನೀವು ನೋಡ್ಬೋದು ಮೆಕ್ಯಾನಿಸಮ್ ಆಗ್ಬೋದು. ಮೆಕ್ಯಾನಿಸಮ್ ತೋರಿಸ್ಬೇಕಾದ್ರೆ ಈ ಆ್ಯರೋ ಮಾರ್ಕ್ಸ್ಗಳನ್ನೆಲ್ಲ ನೀಟಾಗಿ ತೋರಿಸ್ರಿ. ಸೊ ಇಲ್ಲಿ ತೋರಿಸೋದು ಕರೆಕ್ಟಾಗಿ ಹಂಗೆ ಮಾಡಬಾರ್ದು. ಓಕೆನಾ. ಸೊ ಎಲ್ಲಿ ಹೋಗುತ್ತದು ಕರೆಕ್ಟಾಗಿ ಅಲ್ಲೇ ಅರ್ಜೆಂಟ್ ಮಾಡೋಕ್ಕೆ ಹೋಗ್ಬಿಡ್ರಿ. ಮೆಕ್ಯಾನಿಸಮ್ ಮಾಡ್ಬೇಕಾದ್ರೆ ಆ್ಯರೋ ಮಾರ್ಕ್ಸ್ ತೋರಿಸ್ಬೇಕಾದ್ರೆಲ್ಲ ನಿಮ್ಗೆ ಸಾಕಷ್ಟು ಟೈಮ್ ಇರುತ್ತೆ, ನೀವು ಆರಾಮಾಗಿ ಕೂಲಾಗಿ ಮಾಡಿರಿ. ಓಕೆನಾ. ನೆಕ್ಸ್ಟ್ ಇರೋದು ಇವಾಗ ಇಲ್ಲಿ ನೋಡಿರಿ, ಈ ನೇಮ್ಡ್ ರಿಯಾಕ್ಷನ್ಗಳಿದ್ದಾಗೆಲ್ಲ ಇದಕ್ಕೊಂದು ಬಾಕ್ಸ್ ಹಾಕಿದ್ರು ಒಳ್ಳೆಯದು, ನಿಮ್ಗೆ ಬೇಕಂದ್ರೆ ಹಾಕಿ. ಓಕೆನಾ. ಸೊ ನೆಕ್ಸ್ಟ್ ಏನು PDBSO4 ಇದೆ. ಸೊ PDBSO4ಗೆ ಒಂದು ಹಾಕ್ರಿ. ಓಕೆ. ನೆಕ್ಸ್ಟ್ ಆ ರೀತಿ ನೆಕ್ಸ್ಟ್ ಆ್ಯಸಿಡ್ ಕ್ಲೋರೈಡ್ ಇರುತ್ತೆ, PDBSO4 ಇರುತ್ತೆ. ನೆಕ್ಸ್ಟ್ ನಮ್ಗೇನಾಗುತ್ತೆ ಆಲ್ಡಿಹೈಡ್ ಆಗುತ್ತೆ. ಇಷ್ಟನ್ನು ನೋಡಿಬಿಟ್ರೆ ಅವರು ನೀವು ಮಧ್ಯೆ ಏನು ಬರ್ದಿದ್ದೀರ ಅಂತ ನೋಡೋಕ್ಕೋಗಲ್ಲ. ಅವರು ಡೈರೆಕ್ಟಾಗಿ ಟಿಂಕ್ ಹಾಕ್ತಾರೆ. ಮಾರ್ಕ್ಸು ಈ ಕರೆಕ್ಟಾಗಿ ಬರೀಬೇಕು ನೀವು. ಸೊ ರಿಯಾಕ್ಷನ್ ಏನಿದೆ ಕರೆಕ್ಟಾಗಿ ಬರೀಬೇಕು, ಅದು ನೇಮ್ಸ್ಗಳನ್ನು ಕರೆಕ್ಟಾಗಿ ಬರೆದ್ಬಿಟ್ರೆ ಮುಗೀತು. ಓಕೆನಾ. ಸೊ ಪಾರ್ಟ್ ಡಿ. ನೆಕ್ಸ್ಟು ನೀವು ನೋಡ್ಬೋದು ಎಲ್ಲ ಕಡೆನೂ ಅದೇ ರೀತಿ ಬರೆದಿದ್ದಾರೆ 38. ಸೊ ಇಲ್ಲಿ ವೆರಿ ಇಂಪಾರ್ಟೆಂಟ್ ಏನಂದರೆ ಕರೆಕ್ಟಾಗಿ ಬರೀಬೇಕಾದ್ರೆ ಒಂದು ಸ್ವಲ್ಪ ಕೇರ್ಫುಲ್ ಆಗಿರಿ, ಏನು ವರ್ಡ್ಸ್ಗಳನ್ನ ಬರಿತೀರಿ ಅಂತ. ಒಂದೊಂದು ಸಲ ನಮ್ಮ ಮಿಸ್ಟೇಕ್ ಆಗುತ್ತೆ, ನಾವು ಮನುಷ್ಯರು ಅಂದಮೇಲೆ ಮಿಸ್ಟೇಕ್ ಆಗುತ್ತೆ. ಓಕೆನಾ. ಸೊ ಎಲ್ಲರೂ ಹೀಟ್ ಇರೋ ಕಡೆ ನಾವು ಕೋಲ್ಡ್ ಬರೆದ್ವಿ, ಕೋಲ್ಡ್ ಇರೋ ಕಡೆ ಹೀಟ್ ಬರೆದ್ವಿ, ಡೈಲ್ಯೂಟ್ ಇರೋ ಕಡೆ ಕಾನ್ಸಂಟ್ರೇಟೆಡ್ ಬರೆದ್ವಿ, ಕಾನ್ಸಂಟ್ರೇಟೆಡ್ ಇರೋ ಕಡೆ ಡೈಲ್ಯೂಟ್ ಬರೆದ್ವಿ ಅಂದರೆ ಆಲ್ಕೋಹಾಲ್ಸ್ ಫಿನಾಲ್ಸ್ ಈ ಥರ ಸಾಬಿಟ್ರೆ ಹೋಗ್ಬಿಡತ್ತೆ ಮಾರ್ಕ್ಸ್. ಓಕೆನಾ. ವೆರಿ ಕೇರ್ಫುಲ್ ಆಗಿರಬೇಕು. ಕ್ವಶನ್ಸು ಈ ರೀತಿ ಮಾಡಿದಾಗ ನಾವು ಕರೆಕ್ಟಾಗಿ ಗೀಟ್ ಹಾಕಿ ಕರೆಕ್ಟಾಗಿ, ಇಲ್ಲಾಂದರೆ ಒಂದು ಸ್ಕ್ರ್ಯಾಚ್ ಹಾಕಿ
ಪಕ್ಕದಲ್ಲಿ ಬರೀಬೇಕು, ಓಕೆನಾ. ಸೊ ಸ್ಕ್ರ್ಯಾಚ್ ಆಗಿ ಪಕ್ಕದಲ್ಲಿ ಬರೀಬೇಕು, ಅದನ್ನೇನು ರಬ್ ಮಾಡೋಕ್ಕೆ ಹೋಗಬಾರ್ದು. ಜಸ್ಟ್ ಒಂದು ಲೈನು ಪೆನ್ಸಿಲಲ್ಲಿ ಎಳೆದು ಮೇಲ್ಗಡೆ ಬರೆದ್ಬಿಟ್ರೆ ಮುಗೀತು. ಸೊ ಹೈಲೈಟ್ ಮಾಡೋಕ್ಕೆ ಟ್ರೈ ಮಾಡಿ. ನಿಮ್ಮ ಪಕ್ಕ ಆನ್ಸರ್ಸ್ ಗೊತ್ತಿದೆ ಅಂದರೆ ಹೈಲೈಟ್ ಮಾಡಿರಿ, ಗೊತ್ತಿಲ್ಲ ಅಂದರೆ ಮತ್ತೆ ಹೈಲೈಟ್ ಮಾಡೋಕ್ಕೆ ಹೋಗ್ಬಿಡ್ರಿ. ರಾಂಗ್ ಆನ್ಸರ್ನೆಲ್ಲ ಹೈಲೈಟ್ ಮಾಡಿ ಮತ್ತೆ ಮಾರ್ಕ್ಸ್ ಕಳ್ಕೊಳ್ಳೋದು ಬೇಡ. ಯಾರೂ ಮಾರ್ಕ್ಸ್ ಕಳ್ಕೊಳ್ಳಲ್ಲ, ಎಲ್ಲರೂ ಚೆನ್ನಾಗಿ ಮಾಡ್ತೀರಾ, ಬಟ್ ಹೇಳೋದಷ್ಟೇ, ಓಕೆನಾ. ಸೊ ನೆಕ್ಸ್ಟ್ ನೋಡಿರಿ, ಈ ರೀತಿ ಇವಾಗ ಇದು ನೀಟಾಗಿ ಒಂದು ಪೇಜಿಗೆ ಕೂತಿದೆ, ಓಕೆನಾ. ಸೊ ಇವಾಗ ನೀಟಾಗಿ ಒಂದು ಪೇಜಿಗೆ ಕೂರಿಸ್ಬಿಟ್ಟಿದ್ದಾರೆ, ಇದು ಚೆನ್ನಾಗಿ ಅನಿಸುತ್ತೆ. ನೆಕ್ಸ್ಟು ನೀವು ನೋಡ್ಬೋದು, ಮತ್ತು ಲಾಸ್ಟ್ ಒಂದು ಕ್ವಶನ್ ಎಕ್ಸ್ಟ್ರಾ ಕ್ವಶನ್ಸ್ಗಳನ್ನ ಆ್ಯಡ್ ಮಾಡಿದ್ದಾರೆ. ಸೊ 3-2 ನಿಮಗೆ ಅದೇ ಟೈಮ್ ಉಳಿದುಕೊಳ್ಳಿ, ನೀವು ಆರಾಮಾಗಿ ಇನ್ನೊಂದು ಸಲ ಕೂತ್ಕೊಬೇಡ್ರಿ, ಬಟ್ ಚೆಕ್ ಮಾಡಿರಿ 1-2-3 ಸಲ. ನೆಕ್ಸ್ಟ್ ನೀವು ನೋಡ್ಬೋದು ಪಾರ್ಟಿ. ಸೊ ಪಾರ್ಟಿಯಲ್ಲಿ ಫಸ್ಟು ಗಿವನ್ ಏನು ಕೊಟ್ಟಿದ್ದಾರೆ ಅದು ನೀಟಾಗಿ ಬರೀರಿ. ಅದಾದಮೇಲೆ ಅದು ರಿಲೇಟೆಡ್ ಫಾರ್ಮುಲಾ ನೋಡಿರಿ. ಆದಮೇಲೆ ಕರೆಕ್ಟ್ ಸ್ಟೆಪ್ ಬೈ ಸ್ಟೆಪ್ ಅದನ್ನ ಸಾಲ್ವ್ ಮಾಡ್ತಾ ಬರ್ರಿ. ನೆಕ್ಸ್ಟು ಯೂನಿಟ್ಸ್ ಹಾಕೋದನ್ನ ಮರಿಬೇಡ್ರಿ, ಕರೆಕ್ಟಾಗಿ ಯೂನಿಟ್ಸ್ಗಳನ್ನ ಹಾಕಿರಿ, ಓಕೆನಾ. ಸೊ ಇವು 3 ಸ್ಟೆಪ್ನ ಕರೆಕ್ಟಾಗಿ ಫಾಲೋ ಮಾಡ್ತಾ ಹೋಗ್ರಿ. ಬಟ್ ಏನು ಫಾರ್ಮುಲಾ ಶೀಟ್ಸ್ಗಳಿದಾವಲ್ಲ ಅದನ್ನ ಕರೆಕ್ಟಾಗಿ ನೆನ್ಪಿಟ್ಕೊಂಡು ಹೋಗ್ರಿ. ಆಟೋಮೆಟಿಕ್ ಗಿವನ್ನು ಇದು ನೀವು ಆಲ್ರೆಡಿ ಬರಿಬೋದು. ಫಾರ್ಮುಲಾ ಶೀಟಲ್ಲಿ ಫಾರ್ಮುಲಾಸ್ಗಳಿರ್ತವೆ, ಅದನ್ನೂ ಅಪ್ಲೈ ಮಾಡ್ಬೋದು. ನಿಮ್ಗೆ ಅವೇನು ಕೊಟ್ಟಿರ್ತಾರೆ ನೀವು ಜಸ್ಟ್ ಅಪ್ಲೈ ಮಾಡೋದು, ನೀವು ಬೇಕಾದ್ರೆ ನೋಡ್ಬೋದು. ಸೊ ಇಲ್ಲೆಲ್ಲ ಕೊಟ್ಟಿದ್ದಾರೆ, ವ್ಯಾಲ್ಯೂಸ್ಗಳನ್ನ ಕೊಟ್ಟಿದ್ದಾರೆ, ನೀವು ಫಾರ್ಮುಲಾಸ್ ಎಲ್ಲ ಅಪ್ಲೈ ಮಾಡಿಬಿಟ್ರೆ ಆಯಿತು. ನಿಮ್ಗೇನು ಅಷ್ಟೇನು ಕಾಂಪ್ಲಿಕೇಟೆಡ್ ಫಾರ್ಮುಲಾಸ್ಗಳನ್ನು ಕೊಡಲ್ಲ, ಓಕೆನಾ, ಫಿಸಿಕಲ್ ಕೆಮಿಸ್ಟ್ರಿಲಿ. ನೆಕ್ಸ್ಟ್ ನೀವು ನೋಡ್ಬೋದು ಇಲ್ಲಿ. ಸೊ ಮತ್ತೆ ಇವು ಒಂದು ಪೇಜಲ್ಲಿ ಮುಗ್ಸೋಕ್ಕೆ ಟ್ರೈ ಮಾಡಿರಿ, ಓಕೆನಾ. ಸೊ ಇಲ್ಲಿ ನೋಡ್ಬೋದು ನೀವು ಜಸ್ಟ್ ನಾರ್ಮಲ್ ಫಾರ್ಮುಲಾಸ್ ಕೊಡ್ತಾರೆ, ಕರೆಕ್ಟಾಗಿ ನೀವು ಬರೀಬೇಕು. ಯೂನಿಟ್ಸ್ಗಳನ್ನ ನೀಟಾಗಿ ಬರೆದ್ಬಿಟ್ರೆ ಫುಲ್ ಮಾರ್ಕ್ಸ್ ಕೊಡ್ತಾರೆ, ಓಕೆನಾ. ಸೊ ನೆಕ್ಸ್ಟು ಇಲ್ಲಿ ನೋಡ್ಬೋದು, ಕೊನೆಯಲ್ಲಿ ಎಂಡಲ್ಲಾದ್ರೂ ಸೊ ಇಷ್ಟೇ ಇರೋದು. ಲಾಸ್ಟಿಗೆ ಅವ್ರೇನು ಮತ್ತೆ ಉಳಿದಿರೋ ಕ್ವಶನ್ಸ್ಗಳನ್ನು ಬರೆದಿದ್ದಾರೆ, ಉಳಿದಿರೋ ಕ್ವಶನ್ಸ್ಗಳನ್ನು ಬರೆದು ಲಾಸ್ಟಿಗೆ ಅವರೊಂದು ಸೈನ್ ಹಾಕಿದ್ದಾರೆ, ಓಕೆನಾ. ಸೊ ನಿಮ್ಗೆ ಎಕ್ಸ್ಟ್ರಾ ಕ್ವಶನ್ಸ್ಗಳನ್ನು ಬೇಕಾದರೆ ಬರಿಬೋದು, ಎಟ್ ದ ಎಂಡ್ ಬರೆದ್ರೆ ಒಳ್ಳೆಯದು. ಸೊ ಟೈಮ್ ಸೇವ್ ಮಾಡೋಕ್ಕೆ ಟ್ರೈ ಮಾಡಿರಿ, ಮತ್ತು ಬರೆದಿರೋದನ್ನ ಕರೆಕ್ಟಾಗಿ ಚೆಕ್ ಮಾಡೋಕ್ಕೆ ಟ್ರೈ ಮಾಡಿರಿ, ಓಕೆನಾ. ಸೊ ಸ್ಟಾರ್ಟಿಂಗಿಂದನೇ ನಿಮ್ಮ ಮೈಂಡ್ ಒಂದು ಸ್ವಲ್ಪ ಆ್ಯಕ್ಟಿವ್ ಆಗಿರಲಿ. ಸೊ ಕೂಲ್ ಆಗಿರಬೇಕು, ಮೈಂಡ್ ರಿಲ್ಯಾಕ್ಸ್ ಆಗಿರಬೇಕು. ಹೋದಾಗ ಒಂದೆರಡು ನಿಮಿಷ ಆರಾಮಾಗಿ ಕೂತ್ಕೊಳ್ರಿ. ಸೊ ಕೂತ್ಕೊಂಡು ಎಲ್ಲ ಕರೆಕ್ಟಾಗಿ ಫಿಲ್ ಮಾಡಿರಿ. ನೆಕ್ಸ್ಟು ಆರಾಮಾಗಿ ಕೂತ್ಕೊಂಡು ಬರೀತಾ ಹೋಗ್ರಿ, ಏನು ಸ್ಟ್ರೆಸ್ ಮಾಡಬೇಡ್ರಿ. ಅಕಸ್ಮಾತ್ ನಿಮ್ಗೆ ಗೊತ್ತಿಲ್ವಪ್ಪ, ಸೊ ಅದು ಜಾಗ ಬಿಡೋ ಬದಲಿಗೆ ಬಂದು ಲಾಸ್ಟಿಗೆ ಬರೆದ್ರೆ ಆಯಿತು, ಓಕೆನಾ. ಸೊ ಇವಾಗ ನಾನು 10 ಬರೀತಿದ್ದೆ, 9 ಬಿಟ್ಟು ಹೋದೆ, ಸೊ ಇವಾಗೆಲ್ಲ ಗ್ಯಾಪ್ ಬಿಟ್ಟಿರ್ತೀನಿ, ಬೇಡ. ನಿಮ್ಗೆ ಗೊತ್ತಿಲ್ಲ ಅಂದರೆ ಇರಲಿ, ನೆಕ್ಸ್ಟ್ ಇನ್ನೊಂದು ಸಲ ಬರೀರಿ. ಇವಾಗ ಪಕ್ಕ ಇವಾಗ ಏನೋ ಒಂದು ಸ್ವಲ್ಪ ಕನ್ಫ್ಯೂಷನ್ ಇದೆ ಅಂದ್ರೂ ಇರಲಿ, ಅದು ನೋ ಪ್ರಾಬ್ಲಮ್, ಓಕೆನಾ. ಸೊ ಗ್ಯಾಪ್ ಬಿಟ್ಟು ಹೋಗಿ ಮತ್ತು ಇನ್ನೊಂದು ಸಲ ಬರೆದು ಮತ್ತೆ ಅದು ಮಾಡೋದು ಬೇಡ, ಓಕೆ. ಸೊ ಇಷ್ಟೇ ಹೇಳಕ್ಕೆ ಬಯಸೋದು, ಎಲ್ಲ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ್ದೀವಿ. ಟೈಮ್ ಮ್ಯಾನೇಜ್ಮೆಂಟ್ ಇಸ್ ವೆರಿ ಇಂಪಾರ್ಟೆಂಟ್. ನೀಟಾಗಿ ಬರೀರಿ. ನೆಕ್ಸ್ಟು ಟೈಮ್ ಆದಮೇಲೆ ನೀಟಾಗಿ ಬರೆದಾದ್ಮೇಲೆ ನೆಕ್ಸ್ಟು ಗೀಟ್ ಹಾಕೊಳ್ಳೋಕೆ ಹೋಗ್ಬೇಡ್ರಿ. ಏನಾದ್ರು ಹೈಲೈಟೆಡ್ ಪಾಯಿಂಟ್ಗಳಿದ್ದಾಗ ಹೈಲೈಟೆಡ್ ಮಾಡಿರಿ. ಸೊ ನೀವು ಕೆಮಿಸ್ಟ್ರಿ ಬರೀತಾ ಇರೋದು ಫುಲ್ ಬರೆಯೋಕ್ಕೆ ಹೋಗ್ಬೇಡ್ರಿ, ಏನು ಬೇಕೋ ಅದನ್ನ ಕರೆಕ್ಟಾಗಿ ಬರೀರಿ. ನೆಕ್ಸ್ಟ್ ರಿಯಾಕ್ಷನ್ಸ್ಗಳಲ್ಲಿ ಯಾವುದೇ ರೀತಿಯ ಮಿಸ್ಟೇಕ್ಸ್ಗಳನ್ನು ಮಾಡಬೇಡ್ರಿ. ರಿಯಾಕ್ಷನ್ ಇಸ್ ವೆರಿ ಇಂಪಾರ್ಟೆಂಟ್. ಪ್ರಾಬ್ಲಮ್ಸಿಗೆ ಬಂದಾಗ ಏನು ಗಿವನ್ ಕೊಟ್ಟಿದ್ದಾರೆ, ನೆಕ್ಸ್ಟ್ ಏನು ಫಾರ್ಮುಲಾಸ್ ನಾನು ಅಪ್ಲೈ ಮಾಡಬೇಕು, ಯಾವ ರೀತಿ ನಾನು ಸಾಲ್ವ್ ಮಾಡ್ತಾ ಹೋಗ್ತೀನಿ, ನೆಕ್ಸ್ಟ್ ಯೂನಿಟ್ಸ್ಗಳನ್ನ ಹೇಗೆ ಬರಿತೀನಿ ಅದನ್ನ ಕರೆಕ್ಟಾಗಿ ನೋಡಿ ಇಟ್ಕೊಂಡಿರಿ. ಸೊ ಈ ಪಾರ್ಟ್ ಎಗೆ, ಪಾರ್ಟ್ ಬಿಗೆ, ಪಾರ್ಟ್ ಸಿಗೆ, ಪಾರ್ಟಿಗೆ ನೀವು ಕರೆಕ್ಟಾಗಿ ಟೈಮ್ ಮ್ಯಾನೇಜ್ಮೆಂಟ್ನ ಮಾಡ್ತಾ ಹೋಗ್ಬೇಕು, ಓಕೆನಾ. ಸೊ ಇಷ್ಟೇ ಹೇಳಕ್ಕೆ ಬಯಸೋದು. ಸೊ ಎಲ್ಲರೂ ಚೆನ್ನಾಗಿ ಮಾಡ್ತೀರಾ ನೀವು. ನೆಕ್ಸ್ಟ್ ಇಯರ್ ನಿಮ್ಮ ಪೇಪರ್ನೇ ನಾನು ತೊಗೊಂಡು ಇಲ್ಲಿ ಪ್ರೆಸೆಂಟ್ ಮಾಡ್ತೀನಿ, ಓಕೆ. ಬಾಯ್, ಟೇಕ್ ಕೇರ್, ಸಿ ಯು, ಆಲ್ ದ ಬೆಸ್ಟ್.